ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕಥೆ ಶಕ್ತಿ ಮತ್ತು ಸೌಂದರ್ಯ. ಒಂದು ಸುಂದರವಾದ ಕಾಡು, ಅದರಲ್ಲಿ ಸಿಂಹನೇ ರಾಜ. ಸಿಂಹ ತನ್ನ ಮರಿಗಳೊಂದಿಗೆ ಸಂತೋಷವಾಗಿತ್ತು. ಸಿಂಹದ ಮರಿ ಒಂದು ದಿನ ತನ್ನ ತಾಯಿ ಹತ್ರ ಬಂದು, ಅಮ್ಮ, ನಾನು ಕಾಡಿನಲ್ಲಿ ಸುತ್ತಾಡ್ಕೊಂಡು ಬರುವೆನು, ಸುಂದರವಾದ ಕಾಡನ್ನು ನೋಡುವ ಆಸೆ ನನಗಾಗಿದೆ ಅಂತ ಹೇಳುತ್ತೆ. ಆಗ ತಾಯಿ, ಸರಿ ಮಗು, ಹಾಗಾದರೆ ಹುಷಾರಾಗಿ ಹೋಗಿ ಬಾ ಅಂತ ಹೇಳಿ ಕಳಿಸ್ಕೊಡುತ್ತೆ. ಸಿಂಹದ ಮರಿ ಕಾಡಿನಲ್ಲಿ ಆನಂದವಾಗಿ ಸುತ್ತಾಡುತ್ತಾ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡುತ್ತಾ ಎಲ್ಲ ಪ್ರಾಣಿ ಪಕ್ಷಿಗಳು ಗಿಡ ಮರಗಳನ್ನು ನೋಡ್ತಾ ಹೊರಟುತ್ತೆ. ದಾರಿಯಲ್ಲಿ ಒಂದು ನವಿಲಿನ ಮರಿಯು ಆಡುತ್ತಾ ಇರೋದನ್ನ ನೋಡುತ್ತೆ. ಅದು ತನ್ನ ಗರಿಗಳನ್ನು ಬಿಚ್ಚಿ ವಯ್ಯಾರದಿಂದ ಕುಣಿತಾ ಇತ್ತು. ಸಿಂಹದ ಮರಿಗೆ ನವಿಲನ್ನು ನೋಡಿ, ಆಹಾ, ಎಂಥ ಸುಂದರವಾದ ಪಕ್ಷಿ, ಅದೆಷ್ಟು ಸೌಂದರ್ಯ ಇದರಲ್ಲಿ ಅಡಗಿದೆ, ಆದರೆ ಇಂತಹ ಸೌಂದರ್ಯ ನನಗೇಕೆ ಇಲ್ಲ ಅಂತ ಬೇಸರಗೊಳ್ಳುತ್ತೆ. ಮರಿಸಿಂಹ ನವಿಲಿನ ಮರಿ ಹತ್ರ ಹೋಗಿ, ನಿನ್ನ ಗರಿಗಳು ಎಷ್ಟು ಸುಂದರವಾಗಿದೆ, ಇಂತಹ ಅಂದವಾದ ರೆಕ್ಕೆಗಳನ್ನು ನಿನಗೆ ಯಾರು ಕೊಟ್ಟರು ಅಂತ ಕೇಳುತ್ತೆ. ನವಿಲಿನ ಮರಿ, ಈ ಗರಿಗಳನ್ನು ನಾನು ಹುಟ್ಟಿದ ತಕ್ಷಣ ನನಗೆ ನನ್ನ ತಾಯಿ ಕೊಟ್ಟದ್ದು ಅಂತ ಹೇಳುತ್ತೆ. ಸಿಂಹದ ಮರಿಗೆ ಸಂದೇಹ ಬರುತ್ತೆ. ನವಿಲಿನ ತಾಯಿ ಅದಕ್ಕೆ ಇಂತಹ ಸುಂದರ ರೆಕ್ಕೆಗಳನ್ನು ಕೊಟ್ಟಿತ್ತಂದರೆ ನನ್ನ ತಾಯಿ ನನಗೇಕೆ ಈ ಥರ ರೆಕ್ಕೆಗಳನ್ನು ಕೊಡಲಿಲ್ಲ ಅಂತ ಅನಿಸುತ್ತೆ. ಕೂಡಲೇ ತನ್ನ ತಾಯಿ ಹತ್ರ ಹೋಗಿ ಪ್ರಶ್ನೆ ಮಾಡುತ್ತೆ. ತಾಯಿ ಬಳಿಗೆ ಬಂದ ಸಿಂಹ ಮರಿ, ಅಮ್ಮ, ನವಿಲಿನ ತಾಯಿ ಅದಕ್ಕೆ ಹುಟ್ಟಿದಾಗಲೇ ಸುಂದರವಾದ ರೆಕ್ಕೆಗಳನ್ನು ಕೊಟ್ಟರಂತೆ, ಆದರೆ ನನಗೆ ನೀನು ರೆಕ್ಕೆಗಳನ್ನು ಕೊಡಲಿಲ್ಲ, ಏನಕ್ಕೆ ಅಂತ ಕೇಳುತ್ತೆ. ಮಗು, ಆಗ ಅಮ್ಮ ಪ್ರಾಣಿ ಬಂದ್ಬಿಟ್ಟು, ಮಗು, ಅದು ಪಕ್ಷಿ, ನಾವು ಪ್ರಾಣಿಗಳು. ನವಿಲಿನ ತಾಯಿ ಅದಕ್ಕೆ ಸೌಂದರ್ಯ ಮಾತ್ರ ಕೊಟ್ಟಿದ್ದಾರೆ, ಅದಕ್ಕೆ ಶಕ್ತಿ ಇಲ್ಲ. ನೀನು ನನ್ನ ಮಗು, ನಿನಗೆ ಶಕ್ತಿ ಕೊಟ್ಟಿದ್ದೇನೆ. ನಿನ್ನಂತಹ ಶಕ್ತಿಶಾಲಿ ಬೇರೆ ಯಾರೂ ಇಲ್ಲ. ಎಲ್ಲ ಪ್ರಾಣಿಗಳು ನಿನ್ನನ್ನು ನೋಡಿ ಹೆದರಿ ಓಡೋಗ್ತವೆ. ನೀನು ಮುಂದೆ ಈ ಕಾಡಿನ ರಾಜನಾಗ್ಬೋದು, ಆದರೆ ನವಿಲಿನ ಮರಿಗೆ ಈ ಕೇವಲ ಸೌಂದರ್ಯ ಮಾತ್ರ ಇದೆ, ಆದರೆ ಶಕ್ತಿ ಇಲ್ಲ ಎಂದಾಗ ಸಿಂಹದ ಮರಿಗೆ ಸಮಾಧಾನ ಆಗುತ್ತೆ. ಅದು ಖುಷಿಯಿಂದ ಆಟಾಡೋದಕ್ಕೆ ಹೋಗುತ್ತೆ. ಪ್ರತಿ ಪ್ರಾಣಿ ಪಕ್ಷಿಗೂ ತನ್ನದೇ ಆದಂತಹ ವೈಶಿಷ್ಟ್ಯತೆ ಇರುತ್ತೆ. ಅದನ್ನು ನಾವು ಗುರುತಿಸ್ಬೇಕಾಗತ್ತೆ. ನಮ್ಮ ಮನುಷ್ಯರಲ್ಲೂ ಪ್ರತಿಯೊಂದು ಮಗುವಿನಲ್ಲೂ ಒಂದೊಂದು ಗುಣಗಳಿರುತ್ತೆ, ಒಂದು ವಿಶಿಷ್ಟವಾದ ಗುಣಗಳಿರುತ್ತೆ. ಅದನ್ನು ಗುರುತಿಸ್ಬಿಟ್ಟು ಹೇಳ್ತಾ ಹೋದರೆ ಅದೂ ಕೂಡ ಒಂದು ರೀತಿಯ ರಾಜನೇ ಆಗುತ್ತೆ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ನಾಳೆ ಭೇಟಿ ಆಗೋಣ. ಅಂಟಿಲ್ ದೆನ್, stay happy and stay healthy. Universal love you. Thank you so much.